ಮುಂಗಾರು ಮಳೆ ಕೊರತೆ ಎದುರಾದ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳದ ಡ್ಯಾಂಗಳ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಹೋಗ್ತಾ ಇದೆ. ಇದೀಗ ಕಬಿನಿ ಡ್ಯಾಮ್ ರೆಡ್ ಸ್ಟೋರೇಜ್ಗೆ ತಲುಪಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ KRS ಅಣೆಕಟ್ಟೆಯ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ಕುಡಿಯ ನೀರನ್ನು ಒದಗಿಸಬೇಕಾದಂತಹ ಅನಿವಾರ್ಯತೆ. ಸದ್ಯ ನಾನೀಗ KRS ಅಣೆಕಟ್ಟೆಯ ಸಮೀಪ ಹೋಗಿದ್ದೇನೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. KRS ಅಣೆಕಟ್ಟೆಯಲ್ಲಿ ಇರುವಂಥದ್ದು ಕೇವಲ 81 ಅಡಿ ನೀರು ಮಾತ್ರ. ಇನ್ನು TMC ಲೆಕ್ಕದಲ್ಲಿ ಹೇಳೋದಾದ್ರೆ ಕೇವಲ 11 TMC. ಆ ಒಂದು 11 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗುವಂಥದ್ದು. ಇನ್ನು ಉಳಿದಿರುವಂಥದ್ದು ಕೇವಲ 6 TMC. ಆದರೆ ಈಗಾಗಲೇ ಕಬಿನಿ ಡ್ಯಾಮ್ನಲ್ಲಿ ಸಂಪೂರ್ಣ ಡೆಡ್ ಸ್ಟೋರೇಜ್ಗೆ ತಲುಪಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಮೈಸೂರು, ಬೆಂಗಳೂರು, ಮಂಡ್ಯಕ್ಕೆ ಇದೇ KRS ಅಣೆಕಟ್ಟೆಯಿಂದ ಕುಡಿಯ ನೀರನ್ನು ಒದಗಿಸಬೇಕಾದಂತಹ ಅನಿವಾರ್ಯತೆ, ಅವಲಂಬನೆ ಇದೀಗ ಎದುರಾಗಿರುವಂಥದ್ದು. ಒಂದು ರೀತಿ KRS ಡ್ಯಾಮ್ಗೆ ಒತ್ತಡ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಈಗಾಗಲೇ ಕಬಿನಿ ಡ್ಯಾಮ್ನಲ್ಲಿ ಇದುವರೆಗೂ ಕೂಡ ಕುಡಿಯ ನೀರಿಗೆ ನದಿಗೆ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಇದೀಗ ಕಬಿನಿ ಡ್ಯಾಮ್ ಡೆಡ್ ಸ್ಟೋರೇಜ್ಗೆ ತಲುಪಿರುವ ಹಿನ್ನೆಲೆಯಲ್ಲಿ ಇದೀಗ KRS ಅಣೆಕಟ್ಟೆಯಿಂದ 1800 ಕ್ಯೂಸೆಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಅಂದ್ರೆ ನದಿಗೆ ಬಿಟ್ಟಂತಹ ನೀರು ಬೆಂಗಳೂರು ಕುಡಿಯ ನೀರಿಗೆ ಬಳಸ್ಕೊಳ್ಳೋದಕ್ಕಾಗಿ ಈ ಒಂದು ನೀರನ್ನ ಬಿಡ್ತಾ ಇರುವಂಥದ್ದು. ಇದೇ ರೀತಿ ಮಳೆ ಮತ್ತೆ ಮುಂದುವರೆದು ಕೈ ಕೊಟ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಕುಡಿಯ ನೀರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುವುದರಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾವೇರಿ ಕೊಳ್ಳದ ಏನು KRS ಡ್ಯಾಮ್ ಹಾಗೆ ಕಬಿನಿ ಡ್ಯಾಮ್, ಈ ಎರಡು ಡ್ಯಾಮ್ನಿಂದ ಬೆಂಗಳೂರು, ಮೈಸೂರು, ಮಂಡ್ಯಕ್ಕೆ ಕುಡಿಯೋ ನೀರನ್ನು ಒದಗಿಸಲಾಗ್ತಾ ಇತ್ತು. ಆದರೆ ಇದೀಗ ಕಬಿನಿ ಡ್ಯಾಮ್ ಏನೋ ಸಂಪೂರ್ಣವಾಗಿ ಖಾಲಿಯತ್ತ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ KRS ಅಣೆಕಟ್ಟೆಯಿಂದಲೇ ನೀರನ್ನು ಬಿಡಬೇಕಾಗಿದೆ. ಇನ್ನು ಉಳಿದಿರುವಂಥದ್ದು ಇಲ್ಲಿ ಈ ಒಂದು KRS ಅಣೆಕಟ್ಟೆಯಲ್ಲಿ ಬಳಕೆಗೆ ಯೋಗ್ಯವಾಗಿರುವಂಥದ್ದು ಕೇವಲ 6 TMC ನೀರು ಮಾತ್ರ. ಅದೇ 6 TMC ಏನು ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕೂಡ ಇದೇ ನೀರನ್ನ ಉಳಿಸ್ಕೊಳ್ಬೇಕಾಗ್ತದೆ. ಕುಡಿಯೋ ನೀರಿಗೆ ಹೊರತುಪಡಿಸಿದ್ರೆ ಬೇರೆ ಯಾವುದಕ್ಕೂ ಕೂಡ ಬಳಸಿಕೊಳ್ಳಲಾಗದಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿರುವಂಥದ್ದು. ಒಂದು ರೀತಿ ದಿನೇ ದಿನೇ KRS ಅಣೆಕಟ್ಟೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರೈತರು ಕೂಡ ತಮ್ಮ ಬೆಳೆಗಳಿಗೆ ನೀರನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಕೂಡ ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿದೆ. ಇದೇ ರೀತಿ ಮಳೆ ಕೈ ಕೊಟ್ರೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಜಲಕ್ಷಾಮ, ಒಂದು ರೀತಿ ಜಲಕಂಟಕ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಜನರು ಕೂಡ ನೀರನ್ನ ಇತಿಮಿತಿಯಲ್ಲಿ ಬಳಸಬೇಕು. ಅದರ ಜೊತೆಗೆ ಏನು ಕುಡಿಯೋ ನೀರಿಗೆ ಮಾತ್ರ ಈ ಒಂದು KRS ಅಣೆಕಟ್ಟೆಯಿಂದ ನೀರನ್ನು ಕೊಟ್ಟರೆ ಮಾತ್ರ, ಬಳಸ್ಕೊಂಡ್ರೆ ಮಾತ್ರ ಈ ಒಂದು ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಗಲಿದೆ ಅಂತಾನೆ ಹೇಳ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ರೆ ಖಂಡಿತವಾಗಿ ಕೂಡ ಬೆಂಗಳೂರು, ಮೈಸೂರು, ಮಂಡ್ಯಕ್ಕೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS.